ಎಲ್ಲರಿಗೂ ನಮಸ್ಕಾರ. ನಾವಿಂದು ಹೀರೆಕಾಯಿ ದೋಸೆಯನ್ನು ಮಾಡುವ. ಮೊದಲಿಗೆ ನೆನೆಸಿದ ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಜೀರಿಗೆ, ಅರಿಶಿನ, ಸ್ವಲ್ಪ ಇಂಗು, ಧನಿಯಾ ಕಾಳು, ಒಣಮೆಣಸಿನಕಾಯಿ, ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಇಷ್ಟು ತೆಳ್ಳಗಿದ್ದರೆ ಸಾಕು. ತುಂಬ ಹಿಟ್ಟು ಗಟ್ಟಿಯಾದಲ್ಲಿ ದೋಸೆಯು ಒರಟಾಗಿ ಬರುತ್ತದೆ. ನೋಡಿ, ಈ ತರ ಹೀರೆಕಾಯಿ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೇನೆ. ಈ ಸಿಪ್ಪೆಯನ್ನು ಚಟ್ನಿ ಮಾಡಲು ಬಳಸಬಹುದು. ಈಗ ಹೀರೆಕಾಯಿಯನ್ನು ನಾವು ತೆಳ್ಳಗೆ ಹಚ್ಚಿಕೊಳ್ಳುವ. ಹೀರೆಕಾಯಿ ಇಷ್ಟು ತೆಳ್ಳಗಿದ್ದರೆ ಸಾಕು. ದಪ್ಪವಾದಲ್ಲಿ ಬೇಯಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಇಷ್ಟು ತೆಳ್ಳಗಿದ್ದರೆ ದೋಸೆಯು ತುಂಬಾ ಚೆನ್ನಾಗಿ ಬರುತ್ತದೆ. ಎಲ್ಲವನ್ನು ಈ ತರ ತೆಳ್ಳಗೆ ಕಟ್ ಮಾಡಿಕೊಂಡಿದ್ದೇನೆ. ನಂತರ ಇದನ್ನು ರುಬ್ಬಿದ ಮಿಶ್ರಣದೊಳಗೆ ಮುಳುಗಿಸಿ ಕಾದ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದೊಂದಾಗಿ ಹಂಚಿನ ಮೇಲೆ ದೋಸೆಯ ರೀತಿ ಜೋಡಿಸಿಕೊಳ್ಳಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿದ್ದೇನೆ. ಯಾವ ಎಣ್ಣೆಯನ್ನಾದರೂ ಉಪಯೋಗಿಸಬಹುದು. ಈ ರೀತಿ ಎಲ್ಲವನ್ನು ಒಂದರ ನಂತರ ಒಂದು ಜೋಡಿಸಿಕೊಂಡು ದೋಸೆಯ ಆಕಾರದಲ್ಲಿ ಇಟ್ಟು ಬೇಯಿಸಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ 2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಇದರಿಂದ ಹೀರೆಕಾಯಿಯು ತುಂಬಾ ಮೃದುವಾಗಿ ಬೆಂದಿರುತ್ತದೆ. ಈಗ ಇದನ್ನು ಇನ್ನೊಂದು ಬದಿ ಫ್ಲಿಪ್ ಮಾಡಿ ಬೇಯಿಸಿಕೊಳ್ಳುವ. ಇದರಿಂದ 2 ಬದಿ ಹೀರೆಕಾಯಿ ಚೆನ್ನಾಗಿ ಬೇಯುತ್ತದೆ. ಈಗ ಹೀರೆಕಾಯಿ ದೋಸೆಯು ರೆಡಿಯಾಗಿದೆ. ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಹಾಗೂ ಸಾಂಬಾರ ಅವಶ್ಯಕತೆ ಇರುವುದಿಲ್ಲ. ಹಾಗೆ ತಿನ್ನಬಹುದು. ಮತ್ತೊಂದು ಒಳ್ಳೆಯ ರೆಸಿಪಿಯಲ್ಲಿ ಸಿಗುವ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.